ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಕೋಟೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತಿನ ನಿನ್ನೆ ಒಂದು ಮ್ಯಾಚ್ ಇತ್ತು. ಅದ್ರ ಬಗ್ಗೆ ನಾನು ಪ್ರಿವ್ಯೂನ ಕೊಡ್ಬೇಕಾಗಿತ್ತು, ಬಟ್ ಕಾರಣಾಂತರದಿಂದ ಕೊಡಕ್ಕಾಗ್ಲಿಲ್ಲ. ಕೊಟ್ಟೂರು ಜಾತ್ರೆ ಇರೋದ್ರಿಂದ ಸ್ವಲ್ಪ ಟೈಮ್ ಆಗ್ಬಿಡ್ತು. ಹಂಗಾಗಿ ಇದ್ರ ಬಗ್ಗೆ ಯಾರು ಬೇಜಾರಾಗಕ್ ಹೋಗ್ಬೇಡಿ. ಇವತ್ತು ಅದಕ್ಕೆ ಮ್ಯಾಚ್ ರಾತ್ರಿ ಎಲ್ಲ ಕುತ್ಕೊಂಡು ಒಂದು ಹೈ ವೋಲ್ಟೇಜ್ ಪಂದ್ಯನ ನೋಡ್ಕೊಂಡ್ ಬಂದೆ ಸ್ನೇಹಿತರೆ. ಏನ್ ಕತೆ ಏನ್ ವಿಚಾರ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ವಿಡಿಯೋ ಹೊಸಬ್ರು ಯಾರ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನನಗೆ ಇನ್ನಷ್ಟು ಜನರು ನೋಡೋ ತರ ಮಾಡಿ, ಮತ್ತು ಆದಷ್ಟು ಕಮೆಂಟ್ಗಳು ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇದು ಬಂದ್ಬಿಟ್ಟು ಸ್ನೇಹಿತರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಭಗ್ನ ವೈರಿಗಳದ ಸ್ನೇಹಿತರೆ. ಭಗ್ನ ವೈರಿಗಳ ಒಂದು ಮ್ಯಾಚ್ ಇತ್ತು. ಯಾಕೆಂತಂದ್ರೆ ನೀವು ನೋಡಿರ್ಬೋದು ಹಳೆ ಒಂದಿಷ್ಟು ವಿಡಿಯೋಗಳನ್ನ ಇತ್ತು, ಒಂದು ಚರ್ಚೆಗಳು. ಯಾಕೆಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಒಂಥರ ತೆಲಿಬಿಟ್ಟು ಹೊಸ ಆ ತರ ಒಂದು ಮ್ಯಾಚ್ ಅನ್ನ ಇಲ್ಲಾಡಲ್ಲ, ನಾವ್ ಅಲ್ಲಾಡಲ್ಲ, ನಾವ್ ಅಲ್ಲಾಡ್ತೀವಿ, ನಾವ್ ಇಲ್ಲಾಡ್ತೀವಿ. ಆಮೇಲೆ ಅದ್ ಏನೇನೋ ಕಾರಣಾಂತರಗಳು ಚೇಂಜ್ ಮಾಡೋದು, ಆಮೇಲೆ ಏನೇನೋ ಒಂದು ಷರತ್ತುಗಳನ್ನ ಹಾಕೋದು. ಇದಕ್ಕೆ ಯಾವಾಗ ICC BCCI ಒಂದು ಇದನ್ನ ಕೊಡ್ಲಿಲ್ವೋ ಸುಮ್ಮನೆ ಬಂದ್ ಮ್ಯಾಚ್ ಆಡ್ಬೇಕು ಆ ತರ ಒಂದ್ ಬಂತು ಪಾಕಿಸ್ತಾನಕ್ಕೆ. ಅದಾದ್ಮೇಲೆ ಸ್ನೇಹಿತರೆ, ನೀವು ನೋಡ್ಬೋದು ನಿನ್ನೆ ಈ ಒಂದು ಮ್ಯಾಚ್ ತುಂಬಾನೇ ಚೆನ್ನಾಗಿ ಹೈ ವೋಲ್ಟೇಜ್ ಪಂದ್ಯ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಆ ತರ ಒಂದು ಮ್ಯಾಚ್ ನಿನ್ನೆ ಟೀಮ್ ಇಂಡಿಯಾ ಭರ್ಜರಿ ಜಯ ಗಳಿಸ್ತು ಸ್ನೇಹಿತರೆ. ಮೊದಲು ನೋಡ್ಬೇಕಂದ್ರೆ ಟಾಸ್ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ, ನಿನ್ನೆ ಒಂದು ಟಾಸ್ ನ ಪಾಕಿಸ್ತಾನ್ ವಿನ್ ಆಯ್ತು ಸ್ನೇಹಿತರೆ. ಪಾಕಿಸ್ತಾನ ಟಾಸ್ ವಿನ್ ಆದ ನಂತರ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ಬಾಲಿಂಗ್ ನ. ನಾವು ಬಾಲಿಂಗ್ ಮಾಡ್ತೀವಿ, ಆಮೇಲೆ ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಬ್ಯಾಟಿಂಗ್ ನ ಮಾಡದಂತ ಟೀಮ್ ಇಂಡಿಯಾ ಬರೋಬ್ಬರಿ 175 ರನ್ಗಳ ಒಂದು ಗುರಿಯನ್ನ ಪಾಕಿಸ್ತಾನಕ್ಕೆ ಕೊಡುತ್ತೆ ಸ್ನೇಹಿತರೆ. ಅದರಲ್ಲಿ ಇಶಾನ್ ಕಿಶನ್ ಅವರು ಬರೋಬ್ಬರಿ 77 ರನ್ಗಳನ್ನ ಸಿಡಿಸಿ ಒಳ್ಳೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಇದು ಮಾಡ್ತಾರೆ. ತುಂಬಾ ಚೆನ್ನಾಗಿ ನಿನ್ನೆ ತಿಲಕ್ ವರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ರಿಂಕು ಸಿಂಗ್ ಆಗಿರ್ಬೋದು, ಇವರು ಮೊಹಮ್ಮದ್ ಶಿವಮ್ ದುಬೆ ಆಗಿರ್ಬೋದು, ಈ ತರ ಒಂದು ಬ್ಯಾಟ್ಸ್ಮನ್ ಗಳು ತುಂಬಾ ಚೆನ್ನಾಗಿ ನಿನ್ನೆ ಬ್ಯಾಟ್ ಮಾಡಿದ್ರಿಂದ ಒಂದು ಒಳ್ಳೆ ಮೊತ್ತವನ್ನ ಕಲೆ ಹಾಕ್ಲಿಕ್ಕೆ ಟೀಮ್ ಇಂಡಿಯಾಗೆ ಸಾಕಾಯ್ತು ಸ್ನೇಹಿತರೆ. ಯಾಕೆಂತಂದ್ರೆ ತುಂಬಾ ಚೆನ್ನಾಗಿ ಆಡಿದ್ರು. ಮತ್ತೆ ನಿನ್ನೆ ನೀವು ನೋಡ್ಬೋದು 175 ರನ್ಗಳ ಬೆನ್ನ ಹತ್ತಿದ ಪಾಕಿಸ್ತಾನ ಸ್ನೇಹಿತರೆ, ನೀವು ನಂಬಲ್ಲ, ಅಷ್ಟು ಒಂದು ಕಡಿಮೆ ಸ್ಕೋರ್ ನಲ್ಲಿ ಔಟ್ ಆಗ್ಬಿಡ್ತಾರೆ. ನಮ್ಮ ಬಿಗಿ ಬೌಲಿಂಗ್ ದಾಳಿಗೆ ಏನ್ ಬೌಲಿಂಗ್ ಅಂತೀರಾ, ನಿನ್ನೆ ಪಾಕಿಸ್ತಾನ ತತ್ತರಿಸ್ಬಿಡ್ತು ಸ್ನೇಹಿತರೆ. ಅಷ್ಟು ಒಂದು ಹೇಳ್ಬೇಕು. ಆ ತರ ಒಂದು ಮ್ಯಾಚ್ ನಿನ್ನೆ ಹೈ ವೋಲ್ಟೇಜ್ 114ಕ್ಕೆ ಆಲ್ ಔಟ್ ಆಗೋದ್ರ ಮುಖಾಂತರ 18 ಓವರಿಗೆ ಆಲ್ ಔಟ್ ಆಗೋದ್ರ ಮುಖಾಂತರ ಪಾಕಿಸ್ತಾನ ನಮಗೆ ಒಂದು ವಿನ್ ಅನ್ನ ಕೊಡೋದು ಶರಣಾಯ್ತು ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಆ ತರ ಒಂದು ನಿನ್ನೆ ಪಂದ್ಯ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನಿನ್ನೆ ನಡೆದಂತ ಪಂದ್ಯದಲ್ಲಿ ನನಗಂತೂ ತುಂಬಾನೇ ಖುಷಿ ತರೋಂತ ವಿಚಾರ. ಯಾಕೆಂದ್ರೆ ನಮ್ಮ ಒಂದು ಟೀಮ್ ಇಂಡಿಯಾ ಗೆದ್ದಾಗ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದೇ ತರನೇ ನೆಕ್ಸ್ಟ್ ಒಂದು ಪಂದ್ಯ ಮುಖಾಂತರ ಮತ್ತೆ ಬರ್ತೀನಿ. ನಿನ್ನೆ ನೀವೆಲ್ಲರೂ ಮ್ಯಾಚ್ ನ ನೋಡಿರ್ತೀರಾ, ಎಂಜಾಯ್ಮೆಂಟ್ ನ ಮಾಡಿರ್ತೀರಾ ಅನ್ಕೊಂಡಿರ್ತೀನಿ. ನನಗಂತೂ ಸಂತೃಪ್ತಿ ಆಗಿದೆ ಮತ್ತು ಸಖತ್ತಾಗಿ ಎಂಜಾಯ್ ಮಾಡಿದೀನಿ ಸಖತ್ತಾಗಿ ಎಂಜಾಯ್ ಮಾಡಿದೀನಿ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ನನಗೂ ಗೊತ್ತು. ಅದೇ ಖುಷಿಲಿ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ. ಟೀಮ್ ಇಂಡಿಯಾ ಗೆದ್ರು ಅದು ಯಾರ್ಯಾರಿಗೆಲ್ಲ ಖುಷಿ ಅನ್ಸುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಪಂದ್ಯ ಮತ್ತೊಂದು ಮ್ಯಾಚ್ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಶುಭೋದಯ ಅಂತ ಹೇಳ್ತಾ, ಮತ್ತೆ ಅದಕ್ಕೂ ಮುಂಚೆ ದಯವಿಟ್ಟು ಯಾರ ವಿಡಿಯೋ ನೋಡ್ತಿದ್ರ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೊಸಬ್ರು ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ವರ್ಲ್ಡ್ ಕಪ್ ಈ ಸಲ ನಮ್ದೆ.